ತನ್ನ ಧರ್ಮವನ್ನ ಪ್ರೀತಿಸುವ ಜೊತೆಗೆ ಅನ್ಯ ಧರ್ಮವನ್ನ ಗೌರವಿಸಬೇಕು. ಹಿಂದೂ ಧರ್ಮ ಪ್ರಚಾರಕ ಅಮೆರಿಕ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಶ್ರೀ ಶ್ರೀ ಉಮಾಶಂಕರ್ ದೀಕ್ಷಿತ್. ಪೂಜ್ಯ ಶ್ರೀ ಉಮಾಶಂಕರ್ ದೀಕ್ಷಿತ್ ರವರು ಸನಾತನ ಹಿಂದೂ ಧರ್ಮ ಪ್ರಚಾರಕರ್ತರು. ಭಾರತದಿಂದ ಅಮೆರಿಕ, ಕ್ಯಾಲಿಫೋರ್ನಿಯಾಕ್ಕೆ ತೆರಳಿ ವಿದೇಶದಲ್ಲಿ ಹಿಂದೂ ಧರ್ಮ ಕುರಿತು ಪ್ರಚಾರ ಮಾಡಿದ್ದಲ್ಲದೆ ಆ ದೇಶದಲ್ಲಿ ದೇವಸ್ಥಾನ ನಿರ್ಮಿಸಿ ಅಪಾರ ಭಕ್ತಾದಿಗಳನ್ನ ಹೊಂದಿದವರು ಆಗಿದ್ದಾರೆ. ಭಾರತದಂತೆ ಕ್ಯಾಲಿಫೋರ್ನಿಯಾದಲ್ಲಿ ಶ್ರೀಗಳು ದೇವಸ್ಥಾನದಲ್ಲಿ ದಾಸೋಹ ನಡೆಸಿ ಸಾವಿರಾರು ಭಕ್ತಾದಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸಂತ್ರಸ್ತರಿಗೆ ಅನ್ನ ಸಮರ್ಪಣೆ ಮಾಡುವ ಕಾರ್ಯ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನೇರವಾಗಿ ನಮ್ಮ ಜಿಕೆ ಕನ್ನಡ ನ್ಯೂಸ್ಗೆ ಸಂದರ್ಶಿಸಿ ಮಾತನಾಡಿದ ಶ್ರೀಗಳು, ಸನಾತನ ಧರ್ಮವನ್ನ ಪ್ರಚಾರ ಮಾಡುವುದು, ನಮ್ಮ ಧರ್ಮದ ಬಗ್ಗೆ ಜನರಿಗೆ ತಿಳಿಸುವ ಕೆಲಸ ಮಾಡಿದ್ದೇನೆ. ಬೇರೆ ದೇಶದಲ್ಲೂ ನನಗೆ ಅತ್ಯಂತ ಸಹಕಾರ ಸಿಕ್ಕಿದೆ. ನಮ್ಮ ಧರ್ಮವನ್ನ ಪ್ರೀತಿಸುವ ಜೊತೆಗೆ ಅನ್ಯ ಧರ್ಮವನ್ನ ಗೌರವಿಸಬೇಕು. ನನಗೆ ಮುಸ್ಲಿಂ, ಕ್ರಿಶ್ಚಿಯನ್ ಸ್ನೇಹಿತರು ಕೂಡ ಇದ್ದಾರೆ ಎಂದು ಸಮಾನತೆಯ ಸಂದೇಶ ನೀಡಿದರು. ಚಂದ್ರು ಜೊತೆ ಮುಬಾರಕ್, ಜಿಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಜಿಕೆ ಕನ್ನಡ ನ್ಯೂಸ್ಗೆ ನನ್ನ ನಮಸ್ಕಾರಗಳು. ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ. ಸರ್, ಮೊದಲನೇದಾಗಿ ಇಂಥ ಹಿರಿಯ ಜೀವನದಲ್ಲಿ ಐಷಾರಾಮಿ ಜೀವನ ಮಾಡಬಹುದು, ಆದ್ರೆ ಅದೆಲ್ಲ ಪಕ್ಕಕ್ಕಿಟ್ಟು ನನ್ನ ಧರ್ಮ, ನನ್ನ ಸನಾತನ ಧರ್ಮ ಸರ್ವೇ ಜನ ಸುಖಿನೋ ಭವಂತೆಂಬುದಾಗಿ ಪ್ರತಿಯೊಂದು ಹೃದಯಗಳನ್ನು ನೀವು ಗೆಲ್ಲುತ್ತಾ ಸರ್ವ ಶಾಂತಿಯ ತೋಟಕ್ಕೆ ವಿಶೇಷವಾದ ಹೃದಯವಂತರಕವಾಗಿದ್ರ ನಿಮ್ಮ ಬಗ್ಗೆ, ನಮ್ಮ ಸನಾತನದ ಬಗ್ಗೆ ಎರಡು ಮಾತುಗಳು. ನಮಸ್ಕಾರ. ಗಂ ಗಣಪತಗೆ ನಮಃ. ನನ್ನ ಹೆಸರು ಉಮಾಶಂಕರ ದೀಕ್ಷಿತ್ ಅಂತ. ನಾನು ಹುಟ್ಟಿದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಶೊಕ್ಕಂಡಳ್ಳಿ ಗ್ರಾಮ. ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ SSLC ವಿದ್ಯಾಭ್ಯಾಸ ಮಾಲೂರು ಮುಗಿಸಿ ಅಲ್ಲಿಂದ ಬೆಂಗಳೂರು ಕರ್ನಾಟಕ ಪಾಠಶಾಲೆಯಲ್ಲಿ ನಾನು ವೇದಾಂತ ಮುಗಿಸಿ ಆನಂತರ ಶ್ರೀನಗರದ ಗಣಪತಿ ದೇವಸ್ಥಾನದಲ್ಲಿ ಅರ್ಚಿತನಾಗಿ 89ರಲ್ಲಿ ಡಾಕ್ಟರ್ ಸುಧೀಂದ್ರ ವಿಠಲ್ ಜಗದೀಶ್ ಅವರನ್ನು ಅಮೆರಿಕ ಶಿವವಿಷ್ಣು ಟೆಂಪಲ್ಗೆ ಸ್ಪಾನ್ಸರ್ ಮಾಡಲು ಆ ದೇವಾಲಯಕ್ಕೆ ಹೋಗಿ 12 ವರ್ಷಗಳ ಕಾಲ ನಾನು ಸೇವೆಗೆ ಸಲ್ಲಿಸಿ ಆ ಸಮಯದಲ್ಲಿ ಅನೇಕವಾದಂತಹ ಭಕ್ತರು ನನ್ನ ಪರಿಚಯ ಆದರೆ ಆಗ ಕ್ಲಿಂಟನ್ 94 ಪ್ರೆಸಿಡೆಂಟ್ ಆದರು. ಕ್ಲಿಂಟನ್ ರಾಜ್ಯ ರಾಮರಾಜ್ಯದ ತರ ಇತ್ತು. ಅವ್ರ ಪರ್ಸನಲ್ ವಿಷಯದಲ್ಲಿ ನಮಗೆ ಬೇಕಾಗಿದೆ. ಆ ಸಮಯದಲ್ಲಿ IT ಕಂಪ್ನೀಸ್ ಬಹಳ ಸ್ಟಾರ್ಟ್ ಆಯಿತು. ನಾನು ಪ್ರೈವೇಟ್ ಕಂಪ್ನಿಗಳಿಗೆ ಮುಹೂರ್ತ ಕೊಟ್ಟೆ. ಆ ಕಂಪ್ನಿ ವೆಂಟ್ ಟು ಪಬ್ಲಿಕ್. ಅವರು ನನಗೆ ದಕ್ಷಿಣ ಭಾಗವಾಗಿ ಶೇರ್, ಅದರಲ್ಲಿ ಭಗವಂತ ನಮ್ಗೆ ಚೆನ್ನಾಗಿ ಲಕ್ಷ್ಮೀ ಪ್ರಸನ್ನ ಆದ್ದರಿಂದ ನಮ್ಮ ಶ್ರೀಮತಿಯವರು ಸಪೋರ್ಟ್ ಮಾಡಿ ಸನಾತನ ಧರ್ಮಕ್ಕೆ ಎಲ್ಲ ನಾವು ಕೊಟ್ಟೋಣ, ನೋವು ಸರಿ ಮಕ್ಕಳು ವಿದ್ಯಾರ್ಥಿ ಓದ್ಕೋತಾರೆ ಅಂತ ಹೇಳ್ಬಿಟ್ಟು ಅದರಿಂದ ನಾನು ಒಂದು ಜಾಗ ನೋಡಿ 2 ದೇವಾಲಯ ಮಾಡ್ಕೊಂಡು ಅನ್ಕೊಂಡು ಇಂಡಿಯಾ ತರ ಅಲ್ಲಿ ದೇವಾಲಯ ತುಂಬಾ ಸುಲಭ ಅಲ್ಲ. ಯಾಕಂದ್ರೆ ಒಂದು ದೇವಾಲಯ ಮಾಡಬೇಕಾದ್ರೆ 9 ವರ್ಷಗಳ ಕಾಲ ಆಗುತ್ತೆ. ಪ್ಲಾನಿಂಗ್ ಕಮಿಷನ್, ಝೋನಿಂಗ್ ಕಮಿಷನ್, ಎನ್ವೈರನ್ಮೆಂಟ್ ಕಮಿಷನ್, ಫೈರ್ ಕಮಿಷನ್, ಲೇಬರ್ ಇಷ್ಟು ಗೆಲ್ಲಬೇಕು. ನಾನು ರೀಸೆಂಟ್ ಆಗಿ ಇದ್ದೇನೆ. ಅವ್ರ ಬಗ್ಗೆ ಅಮೆರಿಕನ್ ನಮ್ಗೆ ಹೆಲ್ಪ್ ಮಾಡಿದ್ರು. ನೋಡಿ 4 kinds of ಕ್ರಿಶ್ಚಿಯನ್ಸ್ ಇದ್ದಾರೆ. ಕ್ರಿಶ್ಚಿಯನ್ಸ್, ಬ್ಯಾಪ್ಟಿಸ್ಟ್, ಕ್ಯಾಥೋಲಿಕ್ಸ್, ಮರ್ಮನ್ಸ್, ಲೂಥರನ್ಸ್. ಕೆಲವು ಚರ್ಚ್ಗಳು ಸೇರಿ ಬಂದಿಲ್ಲ. ಅದನ್ನ ಯಾಕೆ ಅನ್ಕೊಂಡು ಮಾಡಬಹುದು. ಆಲ್ರೆಡಿ ಝೋನ್ ಆ ಸಮಯದಲ್ಲಿ ನನಗೆ ಸ್ಯಾಕ್ರಮೆಂಟೋ, ಕ್ಯಾಲಿಫೋರ್ನಿಯಾ ರಾಜ್ಯದ ರಾಜಧಾನಿ ಅಂತ ಸ್ಯಾಕ್ರಮೆಂಟೋದಲ್ಲಿ ಒಂದು ಜಾಗ ಸಿಗ್ತಾರೆ. ಅಲ್ಲಿ ಸಿದ್ಧಿವಿನಾಯಕ ಶುರು ಮಾಡಿ ಸತ್ಯದೇವ ಪ್ರತಿಷ್ಠೆ ಮಾಡಿ ಅಲ್ಲಿನ ಜನಕ್ಕೆ ನಮ್ಮ ದೇವಾಲಯ ಇದೆ, ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಒಂದು ವಿಶೇಷ ಕಾರ್ಯಕ್ರಮ ಮಾಡೋದಕ್ಕೆ ಅಲ್ಲಿ ಸ್ಟಾರ್ಟ್ ಆಯ್ತು, ಕಲ್ಚರ್ ಆಯ್ತು. ಅಲ್ಲಿಂದ ನಾನು 2009ರಲ್ಲಿ ಸಿಲಿಕಾನ್ ವ್ಯಾಲಿ ಸಾಮೋಜಕ್ಕೆ ಇರತಕ್ಕಂಥ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ 30 ಮೈಲಿ ದೂರದಲ್ಲಿ ಇರ್ತಕ್ಕಂಥ ಫ್ರೀಮಾಂಟ್ ನಗರದಲ್ಲಿ 3.5 ಎಕರೆ ಒಂದು ಚರ್ಚ್ ಸಿಕ್ತು. ಅದನ್ನು ನಾನು ಕಂಡುಕೊಂಡು ಅದಕ್ಕೆ ತುಂಬಾ ಜನ ಹೆಲ್ಪ್ ಮಾಡಿದ್ರು. ಅಂದ್ಕೊಂಡು ನಾವು ಮಾಡಿದ ಉದ್ದೇಶ ಏನ್ಸಂದ್ರೆ ಲಾಟ್ ಆಫ್ ಇಂಡಿಯನ್ಸ್ ಎಂಎಸ್ ಮಾಡೋದಕ್ಕೆ ಅಲ್ಲಿ ಬರೋರು ಕಾಲೇಜುಗಳು, ಅವ್ರಿಗೆ ಊಟಕ್ಕೆ ತುಂಬಾ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ದೇವಾಲಯಕ್ಕೆ ಅಡುಗೆ ಕಳಿಸಿ 2 ಊಟ ಸ್ಟೂಡೆಂಟ್ಸ್ ದಿನ 50-60 ಜನ ಬಂದು ಊಟ ಮಾಡ್ಕೊಂಡು ಹೋಗೋದು. ನಮ್ಮ ಕಲ್ಚರ್ ಭರತನಾಟ್ಯ, ಕನ್ನಡ ಕ್ಲಾಸ್, ತೆಲುಗು, ತಮಿಳು, ಹಿಂದಿ, ಅಸ್ಸಾಮಿ, ಒರಿಯಾ ಕ್ಲಾಸಸ್ಗೆ ನಮ್ಗೆ ಅವಕಾಶ ಬೇಕು. ಈಗ ನಮ್ಮ ದೇವಾಲಯಕ್ಕೆ ದಿನ 1000 ಜನ ವಿಸಿಟ್ ಮಾಡ್ತಾರೆ. ಸಿದ್ಧಿವಿನಾಯಕ ಟೆಂಪಲ್, ಫ್ರೀಮಾಂಟ್, ಕ್ಯಾಲಿಫೋರ್ನಿಯಾ ಗೂಗಲ್ ಅಲ್ಲಿ ಹಾಕಿದ್ರೆ ಡೈಲಿ ಎಲ್ಲ ನೋಡಬಹುದು. ವೀಕೆಂಡ್ ಅಲ್ಲಿ 2000 ಜನ ಬರ್ತಾರೆ. ಗಣಪತಿ ಅದಕ್ಕೆ 15,000 ಜನ ಬರ್ತಾರೆ. ಅದಕ್ಕೆ ಬೇಕಾದಷ್ಟು ಜನ ಹೆಲ್ಪ್ ಮಾಡಿದ್ದಾರೆ. ಅದ್ರ ಅನುದಾನಕ್ಕೂ ಕೋವಿಡ್ ಬಂದ್ಮೇಲೆ ನಾವು ಹೋಮ್ ಗೆ ಪ್ರತಿ ಶನಿವಾರ 400 ಜನ ಫುಡ್ ಕಳಿಸ್ತಾರೆ. ನೀವು ಹೋಗಿ ಟಿವಿಯಲ್ಲಿ ನೋಡಬಹುದು.
ಈ ರೀತಿ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಂತ ನಮ್ಮ ಭಾರತೀಯ ಜನಾಂಗಕ್ಕೆ, ಅಮೆರಿಕ ಪ್ರಜೆಗಳಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ನಮ್ಮ ಸನಾತನ ಧರ್ಮ ಇನ್ನೂ ಉಳಿಬೇಕು, ಅಲ್ಲಿ ಉಳಿದ ನಮ್ಮ ಕಲ್ಚರ್ ಅಲ್ಲಿ ಬೆಳಿಬೇಕು. ಬೇರೆ ಕಲ್ಚರ್ ಬಗ್ಗೆ ನಮ್ಗೇನು ತೊಂದರೆ, ಒಂದು ಕುರಾನ್ ಆಗ್ಲಿ, ಒಂದು ಬೈಬಲ್ ಆಗ್ಲಿ, ನಾವೆಲ್ಲ ಸಂಸ್ಥೆಗಳನ್ನ ಸಮಾನವಾಗಿ ನೋಡ್ಕೊಂಡು, ಯಾಕಂದ್ರೆ ದೇವ ಒಬ್ಬ, ನಾಮ ಹಲವು ಅಂತ ಬಸವಣ್ಣವರೇ ಹೇಳಿದ್ರು. ಆದ್ರಿಂದ ಅವ್ರೊಬ್ಬರು ಮಾಡ್ಕೊಂಡು ನಾವು ಹಿಂದೂ ಧರ್ಮ ಹುಟ್ಟಿದ್ರಿಂದ ನಾವು ಹಿಂದೂ ಧರ್ಮ ಅದೇ ಮಾಡ್ತೀವಿ. ಹಾಗಂತ ನಾವು ಯಾರಿಗೂ ಹೋಲಿಸ್ತೇವೆ. ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ನಿಜವಾದ ಅಮೆರಿಕನ್ಸ್ಗೆ ತುಂಬಾ ಧನ್ಯವಾದಗಳು. ನನಗೆ ತುಂಬಾ ಮುಸ್ಲಿಂ ಸ್ನೇಹಿತರಿದ್ದಾರೆ, 4-5 ಮಸೀದಿಗಳಿದೆ. ನನಗೆ ಅಲ್ಲಿ ಮುಲ್ಲಾಗಳೆಲ್ಲ ತುಂಬಾ ಚೆನ್ನಾಗಿ ಪರಿಚಯ. ನಾವೆಲ್ಲ ಬಾಯಿ ಅನ್ಕೊಳ್ತೀವಿ. ಇಲ್ಲಿ ಯಾಕೆ ಹೊಡೆದಾಡ್ತಿದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಅವೆಲ್ಲ ಸಮಭಾವನೆಯಿಂದ ಅವರಿಗೆ ಫೋನ್ ಬರೋದು ಕರ್ನಾಟಕ ಶಾಂತಿಯ ತೋಟ ಅಂತ. ಅದೇ ರೀತಿ ಸಹಬಾಳ್ವೆ ಮಾಡಿ ನಮ್ಮ ಕರ್ನಾಟಕ ಒಂದು ಒಳ್ಳೆಯ ಹೆಸರು ತಂದು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಸಂತು. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.